ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಪಿಣರಾಯಿ ವಿಜಯನ್ ವಿರುದ್ಧ ಗುಡುಗಿದ್ದಾರೆ. ಇದೊಂದು ರಾಜಕೀಯ ಗಿಮಿಕ್ ಅಂತಿದ್ದಾರೆ. ಹಾಗಿದ್ರೆ ಪಿಣರಾಯಿ ಮಾಡ್ತಿರೋದು ರಾಜಕೀಯ ಗಿಮಿಕ್ ಅಂತ ನೋಡ್ತಾ ಹೋದ್ರೆ ಅಸಲಿಗೆ ಅದು ನಿಜವೇ. ಕಾರಣ ಕೇರಳದಲ್ಲಿ ಸಿಪಿಎಂ ಅಧಿಪತ್ಯ ಅಲ್ಲಾಡ್ತಾ ಇದೆ. ಕುರ್ಚಿ ಕಳೆದುಕೊಳ್ಳುವ ಭಯದಲ್ಲಿ ಪಿಣರಾಯಿ ವಿಜಯನ್ ಇದ್ದಾರೆ. ಹೀಗಾಗಿ ಕೈತಪ್ಪಿ ಹೋಗ್ತಾ ಇರುವ ಆ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಈ ಆಟ ಆಡ್ತಾ ಇದ್ದಾರೆ. ಕೇರಳದಲ್ಲಿ ಪಿಣರಾಯಿ ಕುರ್ಚಿಗೆ ಕಂಟಕ ಬಂದಿದೆಯಾ? ಹೀಗಾಗಿಯೇ ಕರ್ನಾಟಕದಲ್ಲಿ ಕೇರಳ ರಾಜಕಾರಣ ಮಾಡ್ತಾ ಇದೆಯಾ? ದೇವರ ನಾಡಿನ ದೊರೆಯ ಕುರ್ಚಿ ಈಗ ಸಣ್ಣಗೆ ಅದುರಲು ಶುರುವಾಗಿದೆ. ತೆಕ್ಕೆಯಲ್ಲಿದ್ದ ಮತ ಬ್ಯಾಂಕ್ಗಳು ಬೇರೆಯವರ ಅಕೌಂಟ್ಗೆ ಶಿಫ್ಟ್ ಆಗ್ತಾ ಇವೆ. 2026ರಲ್ಲಿಯೇ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೆಯುತ್ತೆ. ಈ ಎಲ್ಲಾ ಭಯಗಳು ಈಗ ಪಿಣರಾಯಿ ಪಡೆಯನ್ನ ಕೋಗಿಲು ಕ್ರಾಸ್ ಬಳಿ ಬರುವಂತೆ ಮಾಡಿವೆ. 2026ರ ಚುನಾವಣೆಗೂ ಕೋಗಿಲು ಕ್ರಾಸ್ ಘಟನೆಗೂ ಏನು ಸಂಬಂಧ ಅಂತ ನಿಮಗೆ ಡೌಟ್ ಬರಬಹುದು. ಇದೆ ಒಂದು ರಾಜಕಾರಣದ ನಂಟು ಓಲೈಕೆಯ ನಂಟು ಕೂಡ ಖಂಡಿತ ಇದೆ. ಯಾವುದು ಪಿಣರಾಯಿ ರಾಜಕೀಯ ಓಲೈಕೆಯ ನಂಟು?